ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಬಿ ಎಡ್ನ ಸರ್ಕಾರಿ ಕೋಟಾದ ಸೀಟು ಬೇಕು ಅಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ 4th ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗಿದೆ ಅಂದರೆ, ಸೊ ಯಾವೆಲ್ಲ ವಿದ್ಯಾರ್ಥಿಗಳನ್ನೇ ಒಂದು 4th ರೌಂಡ್ಗೆ ಪರಿಗಣಿಸ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇರೋ ನಂತರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕೂಡ ಕೆಲ ವಿದ್ಯಾರ್ಥಿಗಳು ಮಾಡಿಸಿರಲಿಲ್ಲ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬಿ ಎಡ್ಗೆ ಅರ್ಜಿನ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಇಲಾಖೆ ಏನಿದೆಯಲ್ಲ ಬಿ ಎಡ್ಗೆ ಸಂಬಂಧಪಟ್ಟಂತ ಇಲಾಖೆ, ಈ ಇಲಾಖೆ ಕಡೆಯಿಂದ ಇದೀಗ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನ ಪ್ರಕಟ ಮಾಡಿರುವಂತದ್ದು. ಸೊ ವೆರಿಫಿಕೇಶನ್ಗೆ ದಿನಾಂಕವನ್ನ ಮತ್ತೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಯಾವೆಲ್ಲ ವಿದ್ಯಾರ್ಥಿಗಳಿಂದ ವೆರಿಫಿಕೇಶನ್ ಮಾಡಿಸಿರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸೋದಕ್ಕೆ ಮತ್ತೆ ದಿನಾಂಕ ಕೊಟ್ಟಿರುವಂಥದ್ದು. ಯಾವ ದಿನಾಂಕದಲ್ಲಿ ವೆರಿಫಿಕೇಶನ್ ಮಾಡಿಸಬಹುದು ಆ ವಿದ್ಯಾರ್ಥಿಗಳು, ನಂತರದಲ್ಲಿ ಒಂದು ಯಾವ ವಿದ್ಯಾರ್ಥಿಗಳನ್ನ 4ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಯನ್ನು ಇರುತ್ತಲ್ಲ ಅದಕ್ಕೆ ಪರಿಗಣಿಸಲಾಗ್ತದೆ. ಇಲಾಖೆ ಕಡೆಯಿಂದಲೇ ಮಾಹಿತಿನ ತಿಳಿಸಿರುವಂಥದ್ದು. ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತೇವೆ, ಯಾರು ಅರ್ಹರಿರ್ತಾರೆ, ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಅವರು ಸೀಟನ್ನ ಪಡ್ಕೊಳ್ಳೋದಕ್ಕೆ ಒಂದು ಎಲಿಜಿಬಲ್ ಇರ್ತಾರೆ, ಯಾರ ಆಪ್ಷನ್ ಎಂಟ್ರಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲಾಖೆ ಕಡೆಯಿಂದನೇ ಒಂದು ಮಾಹಿತಿಗಳನ್ನು ತಿಳಿಸಿದರೆ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರಿ ಕೆಲ ದಿನಗಳಿಂದ. ಯಾವುದೇ ರೀತಿ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಒಂದು ಪ್ರಕಟಣೆಗಳಾಗಿರ್ಬೋದು ಮಾಹಿತಿಗಳು ಬರ್ತಿರೋದ್ರಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಾವು ಸರಿಯಾಗಿ ತಿಳಿಸ್ಲಿಕ್ಕೆ ಆಗಿರಲಿಲ್ಲ. ಬಟ್ ಇದೀಗ ಇಲಾಖೆ ಕಡೆಯಿಂದನೇ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನ ಬೇಗನೆ ಉಚಿತವಾಗಿ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ, ಆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಲುಪಿಸಿ ಅವರಿಗೆ ಒಂದು ಸಹಾಯನ ಮಾಡಿ. ಯಾಕಂದ್ರೆ ಬಿ ಎಡ್ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋರಾಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಅನ್ನ ತಲುಪಿಸೋರಾಗಿರ್ಬೋದು, ಮಾಹಿತಿಗಳು ಏನೂ ಕೂಡ ತಿಳಿಯೋದಿಲ್ಲ. ಒಂದು ಸರ್ಕಾರಿ ಕೋಟದ ಗೌರ್ಮೆಂಟ್ ಸೀಟನ್ನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಅವರು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಸೀಟ್ಗಳನ್ನ ಕಳ್ಕೊಬಿಡ್ತಾರೆ. ಅಥವಾ ಸೀಟ್ ಸಿಕ್ಕೋದಾಗಿರ್ಬೋದು, ಒಂದು ಕಾಲೇಜ್ಗಳು ಸಿಕ್ಕೋದಾಗಿರ್ಬೋದು, ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಾಗಿರ್ಬೋದು, ಒಂದಲ್ಲ ಒಂದು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸೀಟ್ ಸಿಕ್ಕರೂ ಕೂಡ ಸಮಸ್ಯೆ ಮಾಡ್ಕೋತಾರೆ, ಅಥವಾ ಸೀಟ್ ಯಾವ ತರ ಪಡ್ಕೊಳ್ಳೋದು ಅಂತಾನೆ ಕೂಡ ಗೊತ್ತಿರಲ್ಲ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ, ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಿ ಎಡ್ ನ ಕುರಿತು ವಿಡಿಯೋಸ್ಗಳು ಇಷ್ಟ ಆಗ್ತಿರೋ ಒಂದು ಲೈಕ್ ಅಂತ ಮಾಡ್ತೀರಾ ಅಂತ ಅನ್ಕೊಂಡಿದ್ರೆ, ಲೈಕ್ ಮಾಡೋದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆಗ್ತಿದೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದೆ ಅಂತ ನಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಹೆಚ್ಚಿಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಕೂಡ ನಮ್ಗೆ ಒಂದು ಮೋಟಿವೇಟ್ ಆಗುತ್ತೆ ಒಂದು ಲೈಕ್ ಕೊಡೋದ್ರಿಂದ. ಸೊ ವಿದ್ಯಾರ್ಥಿಗಳಿಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಅವರು ರೀತಿಯ ಶೇರ್ ಅಂತೂ ಮಾಡಿ ಅವ್ರಿಗೆ ಮಾಹಿತಿನ ತಲುಪಿಸಿ ಆ ವಿದ್ಯಾರ್ಥಿಗಳು ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ತಲೆ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಶೇರ್ ಮಾಡಿ. ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿಗಳು ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ಪ್ರಕಟಣೆಗಳಾಗಿರ್ಬೋದು ಇಲಾಖೆಯಲ್ಲೇ ಬೇಗ ಅಂದ್ರೆ ಟೆಲಿಗ್ರಾಮ್ ಅಲ್ಲೇ ಕನ್ನಡ ಅಫಿಷಿಯಲ್ ಬಿ ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬೇಗ ಸಿಗ್ತಾ ಇರುತ್ತೆ ನಿಮಗೆ. ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಪ್ರತಿಯೊಂದು ಟಿಪ್ಸ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿಗ್ತಿರುತ್ತೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ವಿದ್ಯಾರ್ಥಿಗಳು ಅಂತೆಲ್ಲ. ನಂತರದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕನ್ನಡದ ಒಂದು ಅಫಿಷಿಯಲ್ ಪೇಜ್ ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಸುದ್ದಿ ಪರ್ಸೆಂಟ್ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಮಾಡಲಿಕ್ಕೆ ಅಂದ್ರೆ ಕಾಲ್ ಅದರ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಅವಕಾಶನ ಕೂಡ ಕೊಟ್ಟಿರ್ತೀವಿ. ಉಚಿತವಾಗಿ ವಿದ್ಯಾರ್ಥಿಗಳು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋತಾ ಇರಬಹುದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಅಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಉತ್ತರನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಇದುವರೆಗೆ ತನಕ 250ಕ್ಕೂ 300 ಜನ ವಿದ್ಯಾರ್ಥಿಗಳು ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಕಾಲ್ ಅಥವಾ ಮೆಸೇಜ್ ಮುಖಾಂತರ ಮಾಹಿತಿಗಳು ತಲುಪಿರುವಂತದ್ದು. ಮತ್ತೆ ನಾವು ಸಾಕಷ್ಟು ಸದ್ಯಕ್ಕೆ ಇವಾಗ ಇಂಟರ್ನ್ಶಿಪ್ ಅಲ್ಲಿ ಇರುವಂತಹ ರೀಸನ್ ಇಂದ ಬಿಸಿ ಕೂಡ ಇದೀವಿ. ಆದಷ್ಟು ರಿಪ್ಲೈ ಬರೋದು ಸ್ವಲ್ಪ ತಡ ಆಗೋದು, ಆದಷ್ಟು ರಿಪ್ಲೈಗಳಂತೂ ಮಾಡ್ತಾನೆ ಇದೀವಿ. ರಿಪ್ಲೈ ಅನ್ನೋದು ನಿಮ್ಗೆ ಅರ್ಜೆಂಟ್ ಆಗಿ ಬರಲ್ಲ, ತಡ ಆಯ್ತು ಅಂದ್ರೆ ವಿಡಿಯೋಸ್ ಅಂತ ಇರುತ್ತೆ, ನಿಮ್ಗೆ ಅದನ್ನ ನೋಡ್ಕೊಳ್ಳಿ. ಮತ್ತೆ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಬೇಕಾದ್ರೆ ಅಷ್ಟೇ ಏನಿರುತ್ತೆ ಎತ್ತ ಅಂತ ಕಂಪ್ಲೀಟ್ ಆಗಿ ನೀವು ಮೆಸೇಜ್ ಹಾಕಿರಿ. ನೀವು ಒಂದೊಂದು ಮೆಸೇಜ್ ಹಾಕ್ಬಿಟ್ಟು ಅದು ಏನು ಎತ್ತ ಅಂತ ಕೇಳ್ತಾರೆ, ನಾವು ಪದೇ ಪದೇ ಅಂತ ರಿಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ನಿಮಗೆ ನಾವು ಮೆಸೇಜ್ ನೋಡಿದ ತಕ್ಷಣ ರಿಪ್ಲೈ ಬರಬೇಕು ಅಂದ್ರೆ ಕಂಪ್ಲೀಟ್ ಕ್ವಶನ್ ಸರಿಯಾಗಿ ಹಾಕಿರಿ, ಅವಾಗ ರಿಪ್ಲೈ ಅಂತ ಬರುತ್ತೆ ನಿಮ್ಗೆ ನೋಡಿದ ತಕ್ಷಣ. ಅಥವಾ ವಿಡಿಯೋಸ್ ಮುಖಾಂತರ ಎಲ್ಲ ಮಾಹಿತಿ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿ ಒಂದು ಪ್ರಕಟಣೆ ಕೂಡ ವಿದ್ಯಾರ್ಥಿಗಳಿಗೆ ಹೊರಬಿದ್ದಿರುವಂತದ್ದು. ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು ವೆರಿಫಿಕೇಶನ್ ಅವಕಾಶ ಕೊಡೋದ್ರ ಜೊತೆಗೆ ಒಂದು 4th ರೌಂಡ್ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಕೊಟ್ಟಿದ್ರೆ ಅವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಕ್ರೀನ್ ಮುಖಾಂತರ ಸಾರಿ ಹೆಲ್ತ್ ಇಶ್ಯೂ ಇರುವಂತದ್ದು ಒಂದು ಸ್ಕ್ರೀನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಸರ್ಕ್ಯುಲರ್ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಪ್ರತಿಯೊಂದನ್ನು ಕೂಡ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರಿ. ವಿದ್ಯಾರ್ಥಿಗಳ ಮೇಲೆ ಮಿಸ್ಟೇಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಏನು ಎತ್ತ, ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವ್ರು ಏನೇನು ತಿಳಿಸಿದ್ದಾರೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಪ್ರಕಾರ ವಿದ್ಯಾರ್ಥಿಗಳು ಅದನ್ನ ಮಾಡಬೇಕಿರುತ್ತೆ. ಮತ್ತೆ ವೆರಿಫಿಕೇಶನ್ ಅವಕಾಶ ಅಂತ ಹೇಳಿದ್ರೆ, ವೆರಿಫಿಕೇಶನ್ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅಂತೆಲ್ಲ ವಿಡಿಯೋ ಕೂಡ ಮಾಡಿದ್ವಿ. ಅದನ್ನ ಕೂಡ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಅದನ್ನೇ ಹಾಕಿರ್ತೇನೆ ಲಿಂಕ್ ಅನ್ನ, ಟೆಲಿಗ್ರಾಮ್ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು. ಅಂದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಇದಾವೆ. ವಿದ್ಯಾರ್ಥಿಗಳು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜನವರಿ 8ನೇ ತಾರೀಕು 2025ಕ್ಕೆ ಇದು ಪ್ರಕಟ ಆಗಿರುವಂಥದ್ದು. ಬಟ್ ವೆಬ್ಸೈಟ್ನಲ್ಲಿ ಇಂದು ಜನವರಿ 9ನೇ ತಾರೀಕು 2025ರಂದು ಅಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಇಲ್ಲಿ ನೋಡಬಹುದಾಗಿರುತ್ತೆ ಪ್ರಮುಖ ಅಂಶಗಳು. ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ 2024-25ನೇ ಸಾಲಿನ ಬಿ ಎಡ್ನ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಜನವರಿ 3, 2025ರಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಜನವರಿ 3ನೇ ತಾರೀಕಿನಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಂದಿತ್ತು 3rd ರೌಂಡ್ದು. ನಂತರ
ನಂತರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಆಗದೇ ಇರುವುದರಿಂದ ಮತ್ತೊಮ್ಮೆ ಪರಿಶೀಲನೆಗೆ ಅವಕಾಶ ಮಾಡಿಕೊಡುವಂತೆ ಹಲವಾರು ಅಭ್ಯರ್ಥಿಗಳು ಕೋರಿರುವುದರಿಂದ 4ನೇ ಅಂತಿಮ ಸುತ್ತಿಗೆ ಅವಕಾಶ ಮಾಡಿಕೊಳ್ಳುವುದಕ್ಕಾಗಿ ದಿನಾಂಕ 10/1/2025ರಿಂದ 13/1/2025 2 ದಿನಗಳಂದು ತಾವು ಆಯ್ಕೆ ಮಾಡಿಕೊಂಡ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಒಂದು ಡಯಟ್ ಅಥವಾ ಸಿಟಿ ಅಂತ ಏನು ಕರೀತಾರಲ್ಲ, ನೂಡಲ್ ಸೆಂಟರ್, ಆ ಒಂದು ಗಳಲ್ಲಿ ಹೋಗೋದ್ರ ಮುಖಾಂತರ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ಕಲ್ಪಿಸಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವ್ರು ತಿಳಿಸಿರೋದೇನೆಂದರೆ, ಇನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸಿಲ್ವಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟರಿ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಳೋದಕ್ಕೆ ಇಲಾಖೆ ಕಡೆಯಿಂದ ಇವಾಗ ಅವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಜನವರಿ 10ನೇ ತಾರೀಕು 2025ರಿಂದ ಜನವರಿ 13ನೇ ತಾರೀಕು ಅಂದರೆ ಶುಕ್ರವಾರ, ಶನಿವಾರ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೋಮವಾರ ಕೂಡ ವಿದ್ಯಾರ್ಥಿಗಳು ಹೋಗ್ಬೋದಾಗಿರುತ್ತೆ. ಅಂದರೆ ಆ ಪ್ರಕಾರದಲ್ಲಿ ಅವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನವರಿ 10 ಶುಕ್ರವಾರ, ಜನವರಿ 11 ವಿದ್ಯಾರ್ಥಿಗಳಿಗೆ ಶನಿವಾರ ಇರುತ್ತೆ. ಸೊ ಈ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗೆ 2 ದಿನಗಳಂದು ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ವಿದ್ಯಾರ್ಥಿಗಳಲ್ಲಿ 3 ದಿನ ಬರುತ್ತೆ. ಅದು ಯಾವ ಥರ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಜನವರಿ 10ನೇ ತಾರೀಕಿನಿಂದ ಜನವರಿ 13ನೇ ತಾರೀಕು ಅಂದರೆ 2 ದಿನಗಳಲ್ಲಿ ಮಾತ್ರ ಅಂತ ಅವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಜನವರಿ 10 ಮತ್ತು ಹಾಗೂ ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ರಿಂದ ಅಂತ ಕೊಟ್ಟಿಲ್ಲ, ಅಲ್ಲಿ ಜನವರಿ 10ನೇ ತಾರೀಕಿನಿಂದ ಅಂದರೆ ಜನವರಿ 10ನೇ ತಾರೀಕು ಮತ್ತು ಜನವರಿ 13ನೇ ತಾರೀಕಿನಂದು ಈ 2 ದಿನಗಳಂದು ಅಂದರೆ ವಿದ್ಯಾರ್ಥಿಗಳಿಗೆ ಜನವರಿ 10 ಶುಕ್ರವಾರ ಮತ್ತು ಜನವರಿ 13 ಸೋಮವಾರದಂದು ಈ 2 ದಿನಗಳಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿರೋಂಥ ಅಂದರೆ ಈ 2 ದಿನನೇ ಹೋಗಬೇಕಾಗಿರುತ್ತೆ. ಜನವರಿ 10ನೇ ತಾರೀಕು, 13ನೇ ತಾರೀಕು, 11ನೇ ತಾರೀಕು ಶನಿವಾರ ಹೋದರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಇರೋದಿಲ್ಲ. ಆ ಕಾರಣಕ್ಕೆ ಜನವರಿ 10 ಮತ್ತು 13ನೇ ತಾರೀಕಿನಂದು 2 ದಿನಗಳು ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸ್ಬೋದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುತ್ತಲ್ಲ, ಬಂದು ವೆರಿಫಿಕೇಶನ್ ಹಾಜರಾಗಿರೋದಿಲ್ಲಲ್ಲ, ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಆಗಿರಲಿ, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದ ವಿದ್ಯಾರ್ಥಿಗಳಿಗೆ, ಯಾರು ವೆರಿಫಿಕೇಶನ್ ಆಗಿರೋದಿಲ್ಲ, ವಿದ್ಯಾರ್ಥಿಗಳೇನು ತಪ್ಪಿಸ್ಕೊಂಡಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಮತ್ತೆ ಇನ್ಯಾವುದೇ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟಿಸ್ತೇವೆ ಅಂತ ಅವ್ರೇನು ಮಾಹಿತಿನ ಕೊಟ್ಟಿಲ್ಲ. ಅಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ನೀವು ಆಯ್ಕೆ ಮಾಡಿರುವಂಥ ನೂಡಲ್ ಸೆಂಟರ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸಬಹುದು. ಅರ್ಥ ಆಗಿದೆ ಅನ್ಕೊಂಡು ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ವಿಡಿಯೋ ಕೂಡ ಇದಾವೆ, ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ 4th ರೌಂಡ್ಗೆ ಪರಿಗಣಿಸ್ತಾರೆ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 1ನೇ, 2ನೇ, 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ದಾಖಲಾತಿ ಪತ್ರ ಅಡ್ಮಿಷನ್ ಸ್ಲಿಪ್ ಏನಿದೆಲ್ಲ ಪಡೆಯದೇ ಇರುವ ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಸ್ಟಾರ್ ಗುರುತು ಬಂದಿರುವ ಹಾಗೂ ಯಾವುದೇ ಸೀಟು ಹಂಚಿಕೆ ಆಗದೇ ಇರುವ ಅಭ್ಯರ್ಥಿಗಳಿಗೆ 4ನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡಲಾಗಿದೆ. ಅದಕ್ಕಾಗಿ ಅಭ್ಯರ್ಥಿಗಳು ಲಾಗಿನ್ ಆಗಿ 4ನೇ ಸುತ್ತಿನ ಸೀಟು ಹಂಚಿಕೆ ಬಯಸುವುದಾಗಿ ನಮೂದಿಸುವುದು ಕಡ್ಡಾಯವಾಗಿರುತ್ತದೆ. ಇದು ಕೊನೆಯ ಅವಕಾಶ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 1ನೇ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಈ 3 ರೌಂಡ್ಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಏನಿದೆಯಲ್ಲ ಅಂದರೆ 1ನೇ ರೌಂಡಿಂದ 2ನೇ ರೌಂಡು, 3ನೇ ರೌಂಡು ಈ ರೌಂಡ್ಗಳಲ್ಲಿ, ಈ ಸುತ್ತುಗಳಲ್ಲಿ ಸೀಟು ಹಂಚಿಕೆ ಆಗಿ ಅಡ್ಮಿಷನ್ ಸ್ಲಿಪ್ ಅಂದರೆ ವಿದ್ಯಾರ್ಥಿಗಳು ಯಾರು ಸೀಟ್ ಹಂಚಿಕೆ ಆಗಿರುತ್ತೆ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರೋದಿಲ್ವಲ್ಲ ಆ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ದಾಖಲಾತಿ ಪತ್ರ ಪಡೆಯದೇ ಇರುವ ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋರು ಅಂದರೆ ಅಡ್ಮಿಷನ್ ಸ್ಲಿಪ್ನ ಇದುವರೆಗೂ ತಗೊಳ್ಳದೇ ಇರುವಂಥ ಅಭ್ಯರ್ಥಿಗಳಾಗಿರ್ಬೋದು, ಮತ್ತು ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಅಂದರೆ ಅಡ್ಮಿಷನ್ ಸ್ಲಿಪ್ನ ನೀವು ತಗೊಳ್ಳದೇ ಇರಬೇಕಾಗಿರುತ್ತೆ, ಆ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ. ನಂತರದಲ್ಲಿ 3ನೇ ಸುತ್ತಿನಲ್ಲಿ ಅಂದರೆ ಇವಾಗ ಅವರು ಹೇಳಿರೋ ಪ್ರಕಾರದಲ್ಲಿ 3 ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂತ ಇನ್ನೊಂದು ಮತ್ತೊಂದು ಕಾಲೇಜ್ ಸಿಕ್ಕಿದ್ರು ಕೂಡ ಅವಕಾಶ ಕೊಡ್ತಾರಲ್ಲ, ಸದ್ಯಕ್ಕೆ ಅದನ್ನು ಕ್ಲಾರಿಫಿಕೇಶನ್ ಮಾಡಿಲ್ಲ ಅವರು. ಟೋಟಲ್ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳೋದನ್ನ. ನಂತರದಲ್ಲಿ 3ನೇ ಸುತ್ತಿನಲ್ಲಿ ಸ್ಟಾರ್ ಮಾರ್ಕ್ ಅಂದರೆ ಕಳೆದ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಇನ್ನೊಂದು ಮತ್ತೊಂದು ಥರ್ಡ್ ರೌಂಡಲ್ಲಿ ನನಗೆ ಸ್ಟಾರ್ ಮಾರ್ಕ್ ಬಂದಿದೆ ಅನ್ನೋ ವಿದ್ಯಾರ್ಥಿಗಳನ್ನಂತೂ ಪರಿಗಣಿಸ್ತಾರೆ. ಸೊ ನೀವು ಕೂಡ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ. ನಂತರದಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಲ್ಲ 1, 2, 3ನೇ ರೌಂಡ್ಗಳಲ್ಲಿ ವೆರಿಫಿಕೇಶನ್ ಆಗಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೀಟು ಹಂಚಿಕೆ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಇರ್ತಿರಲ್ಲ, ಅಂದರೆ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳು, ವೆರಿಫಿಕೇಶನ್ ಆಗಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳು ಈ 4ನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅಡ್ಮಿಷನ್ ಸ್ಲಿಪ್ ತಗೊಳ್ಳದೇ ಇರಬೇಕು, ಮತ್ತು ಕಳೆದ ರೌಂಡ್ 3ನೇ ರೌಂಡಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬಂದಿರುವಂಥದ್ದಾಗಿರ್ಬೋದು, ನಂತರದಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದೆ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಅಂದರೆ ಸ್ಟಾರ್ ಮಾರ್ಕ್ ಆಗಿರ್ಬೋದು, ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳನ್ನ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಅವಕಾಶ ಕಲ್ಪಿಸಿದರೆ ಈ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಒಂದು ಸೀಟನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮತ್ತು 4ನೇ ಸುತ್ತನ್ನು ಆಯ್ಕೆ ಬಯಸುವುದಾಗಿ ನಮೂದಿಸುವುದು ಕಡ್ಡಾಯ ಅಂತ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರ್ತಾರಲ್ಲ, ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರು ಕೂಡ ಆ ವಿದ್ಯಾರ್ಥಿಗಳು ಕೂಡ ಅವಕಾಶ ಇರುತ್ತೆ. ನಂತರದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತೇವೆ ಮತ್ತು ಇದು ಕೊನೆಯ ಅವಕಾಶ ಅಂತ ಕೂಡ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿರೋದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖಾ ವೆಬ್ಸೈಟ್‌ನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು. ಸ್ಕೂಲ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಮಾಹಿತಿ ನೀಡಲಾಗುವುದಿಲ್ಲ ಅಂತೆಲ್ಲ ಕೊಟ್ಟಿದ್ದಾರೆ. ಯಾವುದೇ ರೀತಿ ವೈಯಕ್ತಿಕ ಮಾಹಿತಿ ಸಿಗೋದಿಲ್ಲ. ಅದಕ್ಕೆ ಕನ್ನಡ ವೆಬ್ ಯೂಟ್ಯೂಬ್ ಚಾನಲ್‌ಗೆ ವಿದ್ಯಾರ್ಥಿಗಳು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಉಚಿತವಾಗಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಏನು ಎತ್ತ ಅಂತ ಇವಾಗ ನಿಮಗೆ ಅರ್ಥ ಆಗಿದೆ ವಿದ್ಯಾರ್ಥಿಗಳಿಗೆ. ಸೊ ಆ ಕಾರಣಕ್ಕೆ ಈ ಎಲ್ಲ ವಿದ್ಯಾರ್ಥಿಗಳನ್ನು ಇಲಾಖೆಯವರು ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಆಗದಿರೋರಿಗೆ ಇನ್ನು ವೆರಿಫಿಕೇಶನ್‌ಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.